ನಾಡಪ್ರಭು ಕೆಂಪೇಗೌಡರ 515ನೇ ಜನ್ಮ ಜಯಂತಿ ಆಚರಣೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಸೋಮವಾರ ನಡೆಯಿತು. ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳು. ಈ ಸಂದರ್ಭದಲ್ಲಿ ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ಅಧ್ಯಕ್ಷರಾದ ಮೆಹರ್ ತಾಜ್ ಬಾಬು, ಹೊಸಳ್ಳೈ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹೊಸಮನೆ ರಂಗನಾಥ್, ಸದಸ್ಯ ನಾಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಕುಮಾರ್, ಮಂಜುನಾಥ್ ಸ್ವಾಮಿ, ಜೆಡಿಎಸ್ ಯುವ ಮುಖಂಡ ಕೆಸಿ ರಂಗನಾಥ್, ಡೈರಿ ರಂಗನಾಥ್, ರಾಜಣ್ಣ, ತಮ್ಮಣ್ಣ, ನಿರಂಜನ್, ಮಂಜುನಾಥ್ ಗುಪ್ತಾ, ಕುಮಾರ್, ವೀರಕ್ಯಾತಪ್ಪ, ಚಂದ್ರಶೇಖರ್ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಕೆಂಪೇಗೌಡರ ಸ್ಮರಣೆಯನ್ನು ಮಾಡ್ತಾ ಕೆಂಪೇಗೌಡರನ್ನು ಪ್ರಸ್ತುತಗೊಳಿಸುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು. ನಮ್ಮ ಬೇಡಿಕೆ ಇದೆ, ಪಾರ್ಲಿಮೆಂಟಲ್ಲಿ ಈಗ ಹೇಗೆ ಭಾಳ ದೊಡ್ಡ ದೊಡ್ಡ ಮಹನೀಯರ ಪ್ರತಿಮೆಗಳನ್ನು ನೀವು ನಿಲ್ಲಿಸಿದ್ದೀರಿ, ಅದೇ ರೀತಿ ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಪಾರ್ಲಿಮೆಂಟ್ನ ಒಂದು ಮುಖ್ಯ, ಯಾವುದಾದ್ರೂ ಒಂದು ಮುಖ್ಯ ಜಾಗದಲ್ಲಿ ನಿಲ್ಲಿಸಬೇಕು. ನಾವು ಕೇಳಿದ್ವಿ ವಿಧಾನಸೌಧ ಮುಂದೆ ನೀವೊಂದು ಪ್ರತಿಮೆ ಮಾಡಬೇಕು ಅಂತ. ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನೇ ಅರ್ಜಿ ಕೊಟ್ಟೆ, ಮತ್ತು ಯಡಿಯೂರಪ್ಪ ಅವ್ರಿಗೆ ಹೇಳಿದೆ. ಯಡಿಯೂರಪ್ಪ ಅವ್ರ ಪಾಪ ಆಗಲಿಲ್ಲ ಅವ್ರ ಕೈಲಿ ಮಾಡಲಿಕ್ಕೆ. ಆದರೆ ಬಸವರಾಜ ಬೊಮ್ಮಾಯಿರವರು ಒಂದು ಕಡೆ ಮುಖ್ಯ ದ್ವಾರದಲ್ಲಿ ಒಂದು ಕಡೆ ಬಸವಣ್ಣವರ ಪುತ್ಥಳಿಯನ್ನು, ಇನ್ನೊಂದು ಕಡೆ ಮಹಾರಾಜ ಕೆಂಪೇಗೌಡರ ಪುತ್ಥಳಿಯನ್ನು ಮಾಡೋದ್ರ ಮೂಲಕ ಅವರಿಬ್ಬರೂ ಮಹನೀಯರಿಗೆ, ಒಬ್ಬ ದೊಡ್ಡ ಮಾನವತಾವಾದಿ, ಇನ್ನೊಬ್ಬ ಅಭಿವೃದ್ಧಿಯ, ಪ್ರಗತಿಯ, ಸಮಾನತೆಯ ಅಧಿಕಾರ ಕೆಂಪೇಗೌಡರ ಇಬ್ಬರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಿದ್ರು. ನಾನು ಹಾಗಾಗಿ ಹೇಳಿದೆ, ಯಾರು ಕೂಡ, ಯಾವ ಸರ್ಕಾರ ಕೂಡ ಕೆಂಪೇಗೌಡರ ವಿಷಯದಲ್ಲಿ ತಾರತಮ್ಯ ಮಾಡಲಿಲ್ಲ. ಅದಕ್ಕೆ ಮುನ್ನುಡಿ ಹಾಕೊಟ್ಟಂಥವರು ಸಿದ್ದರಾಮಯ್ಯನವರು. ಅದರಿಂದ ಎಲ್ಲ ಸರ್ಕಾರಗಳಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆಯನ್ನು ತಿಳಿಸ್ತಾ, ಕೆಂಪೇಗೌಡರ ಇನ್ನುಳಿದ ಕೆಲಸಗಳು ಪಠ್ಯಕ್ರಮದಲ್ಲಿ ಅವರ ಹೆಸರನ್ನು ತರುವಂಥದ್ದು ಇರ್ಬೋದು, ಅಥವಾ ಇವತ್ತು ಬಹಳಷ್ಟು ಶಾಸನಗಳು ಕೆಂಪೇಗೌಡರು ವಿಷಯವಾಗಿರುವಂಥ ಶಾಸನಗಳು, ಸುಮಾರು 130-135ಕ್ಕೂ ಹೆಚ್ಚು ಶಾಸನಗಳು ಕೂಡ ಇವತ್ತು ನಮಗೆ ಕಾಣ್ತಾ ಇದ್ದಾವೆ. ಅದನ್ನು ಪ್ರಿಸರ್ವ್ ಮಾಡಿ ತರುವಂಥ ಕೆಲಸ ಆಗಲಿಲ್ಲ. ಹಾಗಾಗಿ ಕೆಂಪೇಗೌಡ ಅಧ್ಯಯನದ ಪೀಠದ ಮೂಲಕ ಆ ಎಲ್ಲ ಶಾಸನಗಳು ಮತ್ತು ವಸ್ತುಗಳೇನಿದ್ದಾವೆ ಅದನ್ನು ತಂದು ಶೇಖರಣೆ ಮಾಡುವಂಥ ಕೆಲಸಗಳನ್ನ ಸರ್ಕಾರ ಮಾಡಬೇಕಾಗ್ತದೆ. ಅದರಿಂದ ಇನ್ನು ಉಳಿದ ಎಲ್ಲ ಕೆಲಸಗಳು ಸರ್ಕಾರ ಕೆಂಪೇಗೌಡರ ವಿಷಯದಲ್ಲಿ ಮಾಡಲಿ. ಅವರ ಹೆಸರುಗಳಲ್ಲಿ ಬಹಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಈ ರಾಜ್ಯಕ್ಕೆ ಸರ್ಕಾರಗಳು ಕೊಡಲಿ ಹಾಗೆ ಅಂತೇಳಿ ಭಗವಂತ ಶಕ್ತಿಯನ್ನು ಎಲ್ಲ ಸರ್ಕಾರಗಳಿಗೆ, ಆ ಮನಸ್ಸನ್ನು ಕೊಡಲಿ. ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು, ಆರೋಗ್ಯಪೂರ್ಣ ಬದುಕನ್ನು ಭಗವಂತ ಓಂಕಾರೇಶ್ವರ ಸದಾ ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ